ಪಹಲ್ಗಾಮ್ ದಾಳಿ ಬಳಿಕ ಗಡಿಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ರಾಜ್ಯದ ಕರಾವಳಿ ತೀರದಲ್ಲೂ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಸಮುದ್ರದಲ್ಲಿ ಪ್ರತಿ ಬೋಟ್ಗಳನ್ನು ಇಂಚಿಂಚು ಪರಿಶೀಲನೆ ಮಾಡುತ್ತಿದ್ದಾರೆ. ಭೂಮಿಯೇ ಆಗಲಿ, ಆಕಾಶವೇ ಇರಲಿ, ಜಲಮಾರ್ಗವೇ ಆಗಲಿ, ಯಾವ ಕಡೆಯೂ ವೈರಿ ಸುಳಿಯುವಂತಿಲ್ಲ. ಪಾಪಿಗಳ ಚಲನವಲನ ಕಿಂಚಿತ್ತು ಕಂಡ್ರೂ ದಾಳಿ ಮಾಡಲು ಸೇನಾಪಡೆ ಸಜ್ಜಾಗಿದೆ. ಪಹಲ್ಗಾಮ್ ದಾಳಿ ಬಳಿಕ ಭಾರತದ ಗಡಿಯಲ್ಲಿ ಸೈನಿಕರು ಫುಲ್ ಅಲರ್ಟ್ ಆಗಿದ್ದಾರೆ. ಕರ್ನಾಟಕದ ಕರಾವಳಿಯಲ್ಲೂ ರಾಜ್ಯ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಕರಾವಳಿಯಲ್ಲಿ ಹೆಚ್ಚಾಯಿತು ಖಾಕಿ ಬಂದೋಬಸ್ತ್. ಉಗ್ರರ ಬಗ್ಗೆ ಅಲರ್ಟ್, ಪ್ರತಿ ಬೋಟ್ಗಳ ತಲಾಶ್. ಹೌದು, ದೇಶಾದ್ಯಂತ ಯುದ್ಧದ ಕಾರ್ಮೋಡ ಆವರಿಸಿದೆ. ಉಗ್ರರ ದಾಳಿಗೆ 26 ಪ್ರವಾಸಿಗರು ಬಲಿಯಾಗಿದ್ದು, ಉಗ್ರರ ವಿರುದ್ಧ ಭಾರತ ಪ್ರತೀಕಾರದ ಶಪಥ ಮಾಡಿದೆ. ಇದರ ಜೊತೆಗೆ ಗಡಿಯುದ್ದಕ್ಕೂ ಭದ್ರತೆ ಹೆಚ್ಚಿಸಲಾಗಿದೆ. ಕೇಂದ್ರ ಗೃಹ ಇಲಾಖೆಯಿಂದ ಹೈ ಅಲರ್ಟ್ ಘೋಷಣೆ ಆಗ್ತಿದ್ದಂತೆ ಕರ್ನಾಟಕದ ಕರಾವಳಿಯಲ್ಲೂ ತೀವ್ರ ನಿಗಾ ಇಡಲಾಗಿದೆ. ದೇಶದ ಅತಿದೊಡ್ಡ ಸರ್ವಋತು ಮೀನುಗಾರಿಕಾ ಬಂದರಾಗಿರೋ ಮಲ್ಪೆಯಲ್ಲಿ ಕರಾವಳಿ ಕಾವಲು ಪಡೆಯ ಮುಖ್ಯ ಕಚೇರಿ ಇದೆ. ಹೀಗಾಗಿ ಇಲ್ಲಿ ರಾಜ್ಯ ಕರಾವಳಿಯ 3 ಜಿಲ್ಲೆಗಳ ಕಡಲ ಗಡಿಯಲ್ಲಿ ಕಾವಲು ಹೆಚ್ಚು ಮಾಡಲಾಗಿದೆ. ಗಂಗೊಳ್ಳಿ ಕರಾವಳಿಯ ಆಳ ಸಮುದ್ರದಲ್ಲೂ ಪಹರೆ ಕಾಯ್ತಿದ್ದಾರೆ. ಕರ್ನಾಟಕ ರಾಜ್ಯದ ಅರಬ್ಬಿ ಸಮುದ್ರದಲ್ಲಿಯೂ ಕರಾವಳಿ ಕಾವಲು ಪೊಲೀಸರು ಕೂಡ ಕಟ್ಟೆಚ್ಚರವನ್ನು ವಹಿಸಿಕೊಂಡಿರುವಂಥದ್ದು ನಾವು ಗಮನಿಸಬಹುದು. ನಾವೀಗ ಆಳ ಸಮುದ್ರದಲ್ಲಿದ್ದೇವೆ. ಕರಾವಳಿ ಪೊಲೀಸರು ಈಗ ಕೆಲವೊಂದು ಬೋಟ್ಗಳನ್ನು ಅಥವಾ ಯಾವುದೇ ಒಂದು ಸಂಶಯಾಸ್ಪದ ಬೋಟ್ಗಳಿದ್ರೆ ಅದನ್ನು ತಪಾಸಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು ನಾವು ಚಿತ್ರಣವನ್ನು ಗಮನಿಸ್ಬೋದು. ನಾವೀಗ ಇರುವಂಥದ್ದು ಗಂಗೊಳ್ಳಿ ಕರಾವಳಿ ಕಾವಲು ಪೊಲೀಸ್ ವಿಭಾಗಕ್ಕೆ ಬರುವಂಥ ಅರಬ್ಬಿ ಸಮುದ್ರದಲ್ಲಿರುವಂಥದ್ದು ನಾವು ಚಿತ್ರಣವನ್ನು ಗಮನಿಸ್ಬೋದು. ಇಲ್ಲಿ ಒಂದು ಅಧಿಕಾರಿ ಸೇರಿದಂತೆ ಇಲ್ಲಿಯ ಸಿಬ್ಬಂದಿಗಳು ಕೂಡ ಒಂದು ಬೋಟ್ಗಳನ್ನು ಯಾವುದೇ ಒಂದು ಸಂಶಯಾಸ್ಪದ ಬೋಟ್ಗಳು ಬಂದರೆ ಅದನ್ನು ತಪಾಸಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ದಿವಸಕ್ಕೆ ಒಂದು ಹಿಂದೆ ಕಡಿಮೆ ಒಂದು ಗಸ್ತು ತಿರುಗ್ತಿದ್ದಂಥ ಕರಾವಳಿ ಪೊಲೀಸರು ಈಗ ಮತ್ತೆ ಜಾಸ್ತಿ ಗಸ್ತು ತಿರುಗ್ತಿರುವಂಥದ್ದು ನಾವು ಚಿತ್ರಣವನ್ನು ಗಮನಿಸ್ಬೋದು. ಅಂದಹಾಗೆ 12 ನಾಟಿಕಲ್ ಮೈಲಿ ತನಕ ಕರಾವಳಿ ಕಾವಲು ಪಡೆ ಕಣ್ಗಾವಲು ಹಾಕಿದೆ. ಬಳಿಕ ಕೋಸ್ಟ್ ಗಾರ್ಡ್ ಹಾಗೂ ನೇವಿಯವರು ಕಡಲಿನಲ್ಲಿ ಪಹರೆ ಕಾಯ್ತಿದ್ದಾರೆ. ಕರಾವಳಿ ಗ್ರಾಮಗಳ ಜನರನ್ನ ವಿಶ್ವಾಸಕ್ಕೆ ಪಡೆದಿದ್ದು ಪ್ರತಿಯೊಂದು ಬೋಟ್ಗಳು ಅಪರಿಚಿತ ವ್ಯಕ್ತಿಗಳ ಬಗ್ಗೆ ಸಂಪೂರ್ಣ ತಲಾಶ್ ಮಾಡಲಾಗ್ತಿದೆ. 13 ಸ್ಪೀಡ್ ಬೋಟ್ಗಳ ಮೂಲಕ ಗಸ್ತು ಹೊಡೆಯಲಾಗ್ತಿದ್ದು 9 ಪೊಲೀಸ್ ಠಾಣೆಗಳ ಮೂಲಕ ರಾಜ್ಯ ಕರಾವಳಿಯ 300 ಕಿಲೋಮೀಟರ್ಗೂ ಅಧಿಕ ಪ್ರದೇಶದಲ್ಲಿ ನಿಗಾ ವಹಿಸಲಾಗಿದೆ. ಸೊ ನಮ್ಮ ಒಂದು 320 ಕಿಲೋಮೀಟರ್ ಉದ್ದದ ಕರಾವಳಿ ತೀರದಲ್ಲಿ ಅತ್ಯಂತ ಹೆಚ್ಚಿನ ಕಟ್ಟೆಚ್ಚರ ವಹಿಸಲಾಗಿದೆ ಮತ್ತು ನಿರಂತರವಾಗಿ ಪ್ಯಾಟ್ರೋಲಿಂಗ್ ನಮ್ಮ ಬೋಟ್ಗಳ ಮುಖಾಂತರ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಬೀಚ್ ಪಾಯಿಂಟ್ಗಳಲ್ಲಿ ಕೂಡ ನಾವು ಪ್ಯಾಟ್ರೋಲಿಂಗ್ನ ಇನ್ನಷ್ಟು ಹೆಚ್ಚಿಗೆ ಪಡಿಸಿದ್ದೀವಿ. ಅಷ್ಟೇ ಅಲ್ಲದೆ ನಮ್ಮ ಇಂಡಿಯನ್ ಕೋಸ್ಟ್ ಗಾರ್ಡ್ ಏನಿದ್ದಾರೆ ಅವರ ಜೊತೆಗೆ ನಿರಂತರವಾಗಿ ಮಾಹಿತಿಯನ್ನು ಹಂಚಿಕೊಳ್ಳುವುದರಿಂದ ಹಿಡಿದು ಜಾಯಿಂಟ್ ಕೋಸ್ಟಲ್ ಪ್ಯಾಟ್ರೋಲಿಂಗ್ ಕೂಡ ಮಾಡ್ತಾ ಇದ್ದೀವಿ. ಉಗ್ರರ ದಾಳಿ ವೇಳೆ ರಕ್ಷಣೆ ಕುರಿತು ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್. ಭಾರತ ಪಾಕಿಸ್ತಾನ ಗಡಿ ಪ್ರದೇಶದಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಅದರಲ್ಲೂ ಕಾಶ್ಮೀರದ ಗಡಿ ಗ್ರಾಮಗಳಲ್ಲಿ ಜನರು ಉಗ್ರರ ದಾಳಿಯನ್ನ, ಯುದ್ಧದ ಸನ್ನಿವೇಶವನ್ನು ಎದುರಿಸುವ ತಯಾರಿ ಮಾಡ್ಕೋತಿದ್ದಾರೆ. ಕಾಶ್ಮೀರದ ಶಾಲೆಯೊಂದರಲ್ಲಿ ಉಗ್ರರು ದಾಳಿ ಮಾಡಿದಾಗ ರಕ್ಷಿಸಿಕೊಳ್ಳೋದು ಹೇಗೆ, ಗುಂಡಿನ ದಾಳಿ, ಬಾಂಬ್ ದಾಳಿಯಿಂದ ಪಾರಾಗೋದು ಹೇಗೆ ಅಂತ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ತರಬೇತಿ ನೀಡಲಾಯಿತು. ವೈರಿಗಳು ಯಾವ ದಾರಿಯಲ್ಲಿ ಬಂದರೂ ಸೆದೆಬಡಿಯೋದಕ್ಕೆ ರಕ್ಷಣಾ ಪಡೆಗಳು ಸಜ್ಜಾಗಿವೆ. ಗಡಿಯಲ್ಲಿ ಪಹರೆ ಹೆಚ್ಚು ಮಾಡಿದ್ದು ಕ್ರಿಮಿಗಳ ನೆರಳು ಕೂಡ ಸುಳಿಯದಂತೆ ಕಣ್ಗಾವಲು ಇರಿಸಲಾಗಿದೆ. ಪ್ರಜ್ವಲ್ ಅಮೀನ್, TV9 ಉಡುಪಿ.